ನಮಸ್ಕಾರ ವೀಕ್ಷಕರೇ. ಅಮಾವಾಸ್ಯೆ ಧ್ಯಾನದ ಆಶೀರ್ವಾದ ಧ್ಯಾನ ಬ್ಲೆಸ್ಸಿಂಗ್ ಮೆಡಿಟೇಷನ್ಗೆ ಎಲ್ರಿಗೂ ಸುಸ್ವಾಗತ. ಅಮಾವಾಸ್ಯೆ ದಿನದಂದು ಮಾಡುವಂತಹ ಈ ಒಂದು ಗೈಡೆಡ್ ಮೆಡಿಟೇಷನ್ ಸ್ಪೆಸಿಫಿಕ್ ಆಗಿ ನಮಗೆ ನಮ್ಮ ಜೀವನದ ಗುರಿ, ಸಂಕಲ್ಪ, ಆಸೆಗಳನ್ನು ನೆರವೇರಿಸ್ಕೊಳ್ಬೇಕಾದ್ರೆ ನಮಗಾಗುವಂತಹ ಭಯ, ಆತಂಕ, ಚಡಪಡಿಕೆ, ಗಾಬರಿ ಅಥವಾ ಅದರಿಂದ ಉದ್ಭವ ಆಗುವ ಬೇರೆ ಬೇರೆ ಆಂಗ್ಸೈಟಿಯಿಂದ ಏನೆಲ್ಲ ಮಾನಸಿಕ ಕಾಯಿಲೆಗಳನ್ನು, ಅದರಿಂದ ಪ್ರಚೋದನೆ ಆಗುವಂತಹ ದೈಹಿಕ ಕಾಯಿಲೆಗಳನ್ನು ಅನುಭವಿಸ್ಬೇಕಾಗಿ ಬಂದ್ಬಿಡುತ್ತೆ. ಅದರಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂದು ಭಾಗ. ಆದರೆ ಎರಡನೇದು, ನಮ್ಮ ಜೀವನದ ಸಂಕಲ್ಪಗಳು ಅಥವಾ ಜೀವನದ ಗುರಿ ಅಥವಾ ಏನು ಒಂದು ಪರಮ ಉದ್ದೇಶವನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಜನ್ಮದಲ್ಲಿ ಒಂದು ಅವತಾರವನ್ನು ಅಥವಾ ಜನ್ಮವನ್ನು ತಾಳಿರ್ತೀವಿ, ಅದನ್ನು ಸಂಭ್ರಮಿಸ್ತಾ ವೈಭವದಿಂದ ಅದನ್ನು ನಾವು ಸಂಪೂರ್ಣ ಮಾಡ್ಕೊಳ್ಬೇಕು ಅಥವಾ ಅಚೀವ್ ಮಾಡಬೇಕು ಅನ್ನೋದು ಇನ್ನೊಂದು ಉದ್ದೇಶ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಮಗೆ ಏನೆಲ್ಲ ಒಂದು ಸೌಲಭ್ಯಗಳು ಬೇಕೋ ಅದು ಪ್ರಕೃತಿ ಕೊಡೋಕ್ಕೆ ರೆಡಿಯಾಗಿದೆ. ಬಟ್ ನಾವು ಅದಕ್ಕೆ ರಿಸೆಪ್ಟಿವ್ ಆಗಿರಬೇಕು, ತೆರೆದಿರಬೇಕಂದ್ರೆ ಓಪನ್ ಆಗಿರಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ನಮಗೆ ಈ ವಿಚಾರಗಳನ್ನು ಅಚೀವ್ ಮಾಡೋಕ್ಕೆ ಇರುವಂತಹ ನಕಾರಾತ್ಮಕ ಆಲೋಚನೆ, ಚಡಪಡಿಕೆ ಅಥವಾ ಭಯವನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಮತ್ತು ಈ ನಕಾರಾತ್ಮಕ ವಿಚಾರಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ತಾ ಅದನ್ನು ಮ್ಯಾನೇಜ್ ಮಾಡ್ತಾನೆ ಇನ್ನೂ ಬೆಟರ್ ಆಗಿ, ಸ್ಟ್ರಾಂಗ್ ಆಗಿ, ಕೇಪಬಲ್ ಆಗಿ ನಮ್ಮ ಡಿಸೈರ್ಸ್ ಅಥವಾ ಡ್ರೀಮ್ಸ್ನ ಅಚೀವ್ ಮಾಡೋ ಥರ ಆಗಬೇಕು. ಇದಕ್ಕೆ ಈ ಒಂದು ಗೈಡೆಡ್ ಮೆಡಿಟೇಷನ್ಗೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಬಿಳಿ ಹಾಳೆ ತೊಗೊಳ್ಳಿ ಅಥವಾ ಒಂದು ಪುಟಾಣಿ ಪುಸ್ತಕ ಥರ ತೊಗೊಳ್ಳಿ. ಇವತ್ತಿನ ಡೇಟ್ ಹಾಕಿ ನಿಮ್ಮ 5 ಸ್ಪೆಸಿಫಿಕ್ ಸಂಕಲ್ಪಗಳನ್ನು ಬರೀರಿ. ಇದು ಆರ್ಥಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಏನು ಬೇಕಾದರೂ ನಿಮ್ಮ ಡಿಸೈರ್ಸ್ ಆಗಿರಬಹುದು. ಸಣ್ಣ ಸಣ್ಣ ಸೆಂಟೆನ್ಸಲ್ಲಿ ಅದನ್ನು ಬರೀರಿ, ಆಲ್ರೆಡಿ ಆಗೋಗಿರೋ ಹಾಗೆ. ಧನ್ಯತಾ ಮನೋಭಾವನೆಯಿಂದ ಬರೆದ್ರೆ ಒಳ್ಳೆಯದು. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಈ ಕಡೆ ಕೆಲಸ ಸಿಕ್ಕಿದೆ, ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಮಗು ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಪ್ರಮೋಷನ್ ಆಗಿದೆ. ಈ ಥರ ನಿಮ್ಗೆ ಏನು ಸಂಕಲ್ಪ ಇದೆಯೋ, ಅದು ಆರ್ಥಿಕವಾಗೇ ಆಗಿರಬೇಕು ಅಂತಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹೆಲ್ದಿ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಎಟ್ ಪೀಸ್. ಈ ಥರ ಏನು ಬೇಕಾದರೂ 5 ಸ್ಪೆಸಿಫಿಕ್ ಉದ್ದೇಶಗಳನ್ನು ಬರೀರಿ. ಐ ಆಮ್ ಶೋರ್ ನಮಗೆಲ್ರಿಗೂ ತುಂಬ ಆಸೆಗಳಿದೆ, ಬಟ್ ಪ್ರಯಾರಿಟಿಯಾಗಿ ಒಂದು 4 ಅಥವಾ 5 ಚೂಸ್ ಮಾಡ್ಕೊಳ್ಳಿ. ಇದನ್ನು ಬರೆದ ಮೇಲೆ ಪ್ಲೇ ಆಗುವಂತಹ ಗೈಡೆಡ್ ಮೆಡಿಟೇಷನ್ನ ನೀವು ಕಣ್ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಅನುಭವಿಸಬೇಕು. ಸೊ ಟೇಕ್ ಫ್ಯೂ ಮೂಮೆಂಟ್ಸ್, ಮೇಕ್ ಅ ನೋಟ್ ಆಫ್ ಇಟ್. ಐ ಆಮ್ ಶೋರ್ ನೀವು ಆಲ್ರೆಡಿ ಅದರ ಲಿಸ್ಟ್ ಮಾಡಿರ್ತೀರಾ ಅಂತ. ಇಲ್ಲ ಅಂತಂದರೆ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಓಕೆ, ಈಗ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಕನ್ನಡದಲ್ಲಿ ಈ ಒಂದು ಬ್ಲೆಸ್ಸಿಂಗ್ ಮೆಡಿಟೇಷನ್, ಆಶೀರ್ವಾದ ಧ್ಯಾನವನ್ನು ಪ್ಲೇ ಮಾಡ್ತಾರೆ. ಅದನ್ನು ನಾವು ಈ ಒಂದು ವಿಷಯ ಏನು ಅದು ಆ ಗೈಡೆಡ್ ಮೆಡಿಟೇಷನ್ಲೇ ಇದೆ. ನಾವೆಲ್ಲರೂ ಸಾಮೂಹಿಕವಾಗಿ ಸಾವಿರಾರು ಜನ ಏನು ಸೇರಿದ್ದೀವಿ, ಪರಸ್ಪರ ಒಬ್ರಿಗೊಬ್ರು ಆಶೀರ್ವಾದ ಮಾಡ್ತಾ ಬ್ಲೆಸ್ ಮಾಡೋಣ. ಅವ್ರಿಗೂ ಒಳ್ಳೆಯದಾಗಲಿ, ಈ ಒಂದು ಸಂಕಲ್ಪ ಏನು ಅವ್ರ ಮನಸ್ಸಲ್ಲಿದೆ ಅದು ನೆರವೇರಿಕೆ ಆಗಲಿ, ಅದನ್ನು ಅಚೀವ್ ಮಾಡ್ತಾ ಮಾಡ್ತಾ ಅವ್ರೇನೆಲ್ಲ ಕಲಿಬೇಕು ಅಂತಿದ್ದಾರೆ ಅದು ಸಿದ್ಧಿಸ್ಲಿ, ಕಾಮಾಗದವ್ರನ್ನ ಆ ಒಂದು ವಿಚಾರವನ್ನು ಅವ್ರು ಅಚೀವ್ ಮಾಡೋಕ್ಕಾಗಲಿ ಅಂತ ನಾವು ಅವ್ರನ್ನೂ ಬ್ಲೆಸ್ ಮಾಡ್ತಾ ಆ ಬ್ಲೆಸ್ಸಿಂಗ್ನು ಕೂಡ ನಾವು ರಿಸೀವ್ ಮಾಡ್ತೀವಿ. ಇದರಿಂದ ನಮ್ಮ ಎನರ್ಜಿನೂ ಜಾಸ್ತಿ ಆಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಆ್ಯಂಡ್ ಯೂನಿವರ್ಸಿಂದ ನಮಗೊಂದು ಸಪೋರ್ಟ್ ಇದೆ ಇದಕ್ಕೆ ಅನ್ನುವಂಥ ಒಂದು ಏನು ಒಂದು ಬಿಲೀಫ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ದ್ಯಾಟ್ ಆ್ಯಕ್ಚುಲಿ ವಾಟ್ಸ್ ಆಫ್ ಅ ಲಾಟ್ ಆಫ್ ಆಂಗ್ಸೈಟಿ. ನಾನು ಸುಮಾರು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ, ನನ್ನಲ್ಲಿ ಟ್ರೀಟ್ಮೆಂಟಿಗೆ ಬರೋ ಬಹುಪಾಲು ಜನರು ಏನೋ ಒಂದು ಸಿಗಬೇಕು ಅಥವಾ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ನಿಂದನೇ ಎಷ್ಟೋ ಥರದ ಕಾಯಿಲೆಗಳಿಗೆ ಒಳಗಾಗ್ಬಿಟ್ಟಿರ್ತಾರೆ. ಸೊ ಇದನ್ನು ನಿಭಾಯಿಸೋಕ್ಕೂ ಕೂಡ ಈ ಒಂದು ಬ್ಲೆಸ್ಸಿಂಗ್ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ. ಸೊ ಟೆಕ್ನಿಕಲ್ ಟೀಮ್ ಕನ್ನಡದಲ್ಲಿ ಆಡಿಯೋನ ಮೊದಲು ಪ್ಲೇ ಮಾಡಿ. ಅಮಾವಾಸ್ಯೆ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿಗೆ ಈ ಧ್ಯಾನ ಶಿಬಿರಕ್ಕೆ ಸೇರುತ್ತಿದ್ದರೆ ಮುಂದಿನ 15 ನಿಮಿಷಗಳ ಕಾಲ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ದೈವತ್ವವನ್ನು ಹೊಂದಿದ್ದು, ತಾಯಿಯು ತನ್ನ ಮಗುವಿಗೆ ಹೆಚ್ಚಿನ ಯಶಸ್ಸು ಹಾಗೂ ಯೋಗಕ್ಷೇಮವನ್ನು ಆಶೀರ್ವದಿಸುವಂತೆಯೇ ಒಳ್ಳೆಯದನ್ನು ಬಯಸುವ ಮತ್ತು ಇತರರನ್ನು ಆಶೀರ್ವದಿಸುವ ಶಕ್ತಿ ನಮ್ಮೆಲ್ಲರಿಗೂ ಇರುತ್ತದೆ. ದೇವರ ಅನುಗ್ರಹದಿಂದ ಮತ್ತು ನಮ್ಮೊಳಗಿನ ಶಕ್ತಿಯಿಂದ ಪ್ರತಿಯೊಬ್ಬರೂ ಅವರವರ ಆಸೆಗಳನ್ನು ವ್ಯಕ್ತಪಡಿಸಲು ಅಗತ್ಯವಿರುವ ಬದಲಾವಣೆಯನ್ನು ಅಳವಡಿಸಿಕೊಳ್ಳುವ ಅರಿವು ಮತ್ತು ಸಾಮರ್ಥ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಧ್ಯಾನಕ್ಕೆ ಮೊದಲು ನಾವು ಬಯಸುವ ನಮ್ಮ 5 ಪ್ರಮುಖ ಸಕಾರಾತ್ಮಕ ಆಸೆಗಳು ಅಥವಾ ಗುರಿಗಳ ಬಗ್ಗೆ ಯೋಚಿಸುತ್ತಾ ಸ್ಪಷ್ಟತೆಗಾಗಿ ಅವುಗಳನ್ನು
ಬರೆದಿಡಬಹುದು. ಆರಾಮವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ಆಳವಾದ ಉಚ್ಛ್ವಾಸ ಮತ್ತು ನಿಶ್ವಾಸದೊಂದಿಗೆ ನಿಧಾನವಾಗಿ ವಿರಾಮಿಸಿ. ನಿಮ್ಮ ಎಲ್ಲ ಒತ್ತಡ, ಉದ್ವೇಗ, ಚಿಂತೆ ನಿಮ್ಮ ಉಸಿರನ್ನು ಹೊರಹಾಕುವ ಮೂಲಕ ಬಿಡುಗಡೆಯಾಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ನಾವೆಲ್ಲರೂ ಒಗ್ಗೂಡಿರುವ ಸದುದ್ದೇಶಕ್ಕಾಗಿ ನಮ್ಮ ಚಿತ್ತವನ್ನು ಒಂದೆಡೆಗೆ ಕೇಂದ್ರೀಕರಿಸಿಕೊಳ್ಳೋಣ. ಓರ್ವ ತಾಯಿಯಂತೆಯೇ ಪ್ರತಿಯೊಬ್ಬರಿಗೂ ನಿಸ್ವಾರ್ಥ ಪ್ರೀತಿಯನ್ನು ಅನುಗ್ರಹಿಸಲು ಕರುಣಾಮಯಿ ದೈವೀ ಶಕ್ತಿಯ ವಾಹಿನಿಯಾಗಿ ಪರಸ್ಪರ ಆತ್ಮವಿಕಸನಕ್ಕೆ ಸಹಾಯ ಮಾಡಲು ನಾವೆಲ್ಲರೂ ಸೇರಿದ್ದೇವೆ. ಬನ್ನಿ, ನಾವೆಲ್ಲರೂ ಒಂದಾಗಿ ಈ ಸದುದ್ದೇಶಕ್ಕಾಗಿ ಒಬ್ಬರಿಗೊಬ್ಬರು ಪರಸ್ಪರ ಹರಸೋಣ. ನಾವು ವ್ಯಕ್ತಪಡಿಸಲು ಬಯಸುವ ಗುರಿಗಳು ನೈಜವಾಗಿ ಗುರಿಯನ್ನು ಸಾಧಿಸುವ ಪ್ರತಿಕ್ರಿಯೆಯಲ್ಲಿ ಹೊರಬರುವ ಕಲಿಕೆಯ ಆತ್ಮದ ನಿಜವಾದ ಹಂಬಲವಾಗಿದೆ. ನಿಮ್ಮ ಹೃದಯದ ತುಂಬ, ದೇಹದಾದ್ಯಂತ ಆಳವಾಗಿ ಹರಡುವ ತಾಯಿಯ ಮಮತೆಯಂತಹ ದೈವೀ ಶಕ್ತಿಯನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಯಿಂದ ನಾವೆಲ್ಲರೂ ಎಲ್ಲರಿಗೂ ಆಶೀರ್ವದಿಸೋಣ ಹಾಗೂ ಈ ಆಶೀರ್ವಾದವನ್ನು ಎಲ್ಲರಿಂದ ಪಡೆಯೋಣ. ಬೆಳವಣಿಗೆ ಮತ್ತು ಯಶಸ್ಸು ಗುರಿಯನ್ನು ಪ್ರಕಟಿಸುವ ಪ್ರಕ್ರಿಯೆಯಲ್ಲೇ ಇದೆ ಎಂಬ ಆಳವಾದ ಅರಿವಿನಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ನಮ್ಮ ಆಸೆಗಳನ್ನು ವ್ಯಕ್ತಪಡಿಸುವ ಪ್ರಕ್ರಿಯೆಯನ್ನು ಆನಂದಿಸುವ ಸಾಮರ್ಥ್ಯವನ್ನು ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಆಶೀರ್ವದಿಸೋಣ. ಈ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ಜೀವನದಲ್ಲಿ ಬರುವ ಯಾವುದೇ ಪ್ರತಿರೋಧಕವನ್ನು ಎದುರಿಸಲು ಬೇಕಾಗುವ ಧೈರ್ಯ, ಚಾಣಾಕ್ಷತನ ಮತ್ತು ಶಕ್ತಿಯು ನಮ್ಮೆಲ್ಲರಲ್ಲಿರಲೆಂದು ಆಶೀರ್ವದಿಸಲ್ಪಡೋಣ. ನಮ್ಮ ಹಾದಿಗಳನ್ನು ದಾಟುವ ಸವಾಲುಗಳನ್ನು ಸಹಿಸಲು ಬೇಕಾಗುವ ಇಚ್ಛಾಶಕ್ತಿ ಮತ್ತು ಸಹಿಷ್ಣುತೆಯನ್ನು ಪಡೆಯಲೆಂದು ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ನಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅರಿವು ಮತ್ತು ಉನ್ನತ ಪ್ರಜ್ಞೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಈ ಪ್ರಕ್ರಿಯೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಮಾನಸಿಕ, ಭಾವನಾತ್ಮಕ ಮತ್ತು ನಡವಳಿಕೆಗಳ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಅಂತಃಪ್ರಜ್ಞೆ ಮತ್ತು ಜ್ಞಾನದಿಂದ ಬನ್ನಿ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಈಗ ಸುಂದರವಾದ ಆತ್ಮಗಳಾದ ನಾವೆಲ್ಲರೂ ಒಟ್ಟಾಗಿ ಕೈಗಳನ್ನು ಹಿಡಿದುಕೊಳ್ಳುವಂತೆ ಮತ್ತು ಆ ದೈವೀ ಶಕ್ತಿಯು ನಮ್ಮೆಲ್ಲರ ನಡುವೆ ಪ್ರಸಾರವಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ನಿಷ್ಕಳಂಕವಾದ ಪವಿತ್ರವಾದ ಪ್ರೇಮವನ್ನು ಸೂಸುವ ಈ ದೈವೀ ಶಕ್ತಿಯು ನಮ್ಮೆಲ್ಲರ ಪ್ರತಿ ಕಣಕಣದಲ್ಲೂ ಜೀವಕೋಶದಲ್ಲೂ ಆವರಿಸುತ್ತಾ ನಮ್ಮಲ್ಲಿರುವ ಸಕಾರಾತ್ಮಕತೆ, ಆಂತರಿಕ ಶಕ್ತಿಯನ್ನು ವೃದ್ಧಿಸುತ್ತಾ ನಮ್ಮ ಗುರಿಗಳನ್ನು ವ್ಯಕ್ತಪಡಿಸುವ ಕಡೆಗೆ ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವನ್ನು ಸಬಲಗೊಳಿಸುತ್ತಾ ಸುಖ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಈವರೆಗೂ ನಾವು ಸ್ವೀಕರಿಸಿದ ಎಲ್ಲ ಆಶೀರ್ವಾದಗಳಿಗೆ ಇನ್ನೂ ಉನ್ನತವಾದ ಶಕ್ತಿಯನ್ನು ತುಂಬಿ ಆಶೀರ್ವದಿಸುತ್ತಿರುವಂತೆ ಕಲ್ಪಿಸಿಕೊಳ್ಳೋಣ. ದೈವಿ ಅನುಗ್ರಹವನ್ನು ದಯಪಾಲಿಸಿದ ಬ್ರಹ್ಮಾಂಡಕ್ಕೆ
ಅನಂತವಾದ ಕೃತಜ್ಞತೆಯ ಭಾವನೆಯೊಂದಿಗೆ ಈ ಸುಂದರವಾದ ಧ್ಯಾನದಿಂದ ನಿಧಾನವಾಗಿ ಹೊರಬನ್ನಿ. ಧನ್ಯವಾದಗಳು. ವಾವ್, ಎಷ್ಟು ರೆಜ್ಯುವಿನೇಟಿಂಗ್ ಆಗಿತ್ತು, ಎಷ್ಟು ಚೆನ್ನಾಗಿತ್ತಲ್ವಾ? ರೈಟ್, ಇಂಗ್ಲೀಷಲ್ಲಿ ಮತ್ತೆ ಇದೇ ಆಡಿಯೋ ಪ್ಲೇ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ 2 ಸಣ್ಣ ವಿಚಾರಗಳು. ನಮಗೆ ಈ ಅಮಾವಾಸ್ಯೆ ಬಂದ ತಕ್ಷಣ ಏನೋ ಕೆಟ್ಟದಾಗ್ತಾ ಇದೆಯೇನೋ, ಅಥವಾ ನಕಾರಾತ್ಮಕ ಶಕ್ತಿಗಳು ತುಂಬ ಹೆಚ್ಚು ಸ್ಟ್ರಾಂಗ್ ಆಗಿಬಿಡುತ್ತೇನೋ ಅಮಾವಾಸ್ಯೆ ದಿನ ಅಂತೆಲ್ಲ ಭಯ ಇರುತ್ತೆ. ಎಸ್, ಚಂದ್ರನ ಎನರ್ಜಿ ಹೇಗೆ ಮೇಲೆ ಕೆಳಗೆ ಆಗುತ್ತೋ ಅದೇ ಥರ ನಮ್ಮ ಮನಸ್ಸಿನ ಮೇಲೂ ಅದು ಪ್ರಭಾವ ಬೀರುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಕಳೆದ 15 ದಿನದಲ್ಲಿ ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ನಿಮ್ಮಲ್ಲಿ ಯಾವ ನ್ಯೂನ್ಯತೆ ತುಂಬ ಹೆಚ್ಚಿತ್ತೋ ಅದು ಇಲ್ಲಿ ಉಳ್ಬಣ ಆಗುತ್ತೆ, ಅದು ಸಿಗ್ನಿಫಿಕೆಂಟ್ ಆಗಿ ಪ್ರಾಮಿನೆಂಟ್ ಆಗಿ ತೋರಿಸ್ಕೊಳ್ಳುತ್ತೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ನೀವು ಯಾವುದ್ರ ಮೇಲೆ ತುಂಬ ವರ್ಕ್ ಮಾಡಬೇಕು, ವಿಚ್ ಹ್ಯಾಸ್ ಟು ಬಿ ಯುವರ್ ಸ್ಟ್ರೆಂತ್, ಅದು ಮತ್ತೆ ನಿಮಗೆ ಪ್ರೊಜೆಕ್ಟ್ ಆಗುತ್ತೆ. ಸೊ ಇದು ಎರಡೂ ಸೆಂಟರ್ಸು ನಿಮಗೊಂದು ಆಪರ್ಚುನಿಟಿ ಥರ ಟು ವರ್ಕ್ ಆನ್ ಯುವರ್ ನೆಗೆಟಿವ್ಸ್ ಆ್ಯಂಡ್ ಟು ಸ್ಟ್ರೆಂಥನ್ ಯುವರ್ ಪಾಸಿಟಿವ್. ಸೊ ಈ 2 ವಿಚಾರದ ಮೇಲೆ ನೀವು ಗಮನ ವಹಿಸೋಕ್ಕೆ ಇದೊಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ, ರಾದರ್ ದೆನ್ ಬೀಂಗ್ ಸ್ಕೇರ್ಡ್ ಅಬೌಟ್ ಇಟ್. ಓಕೆ, ಈ ಒಂದು ವಿಷಯನೇ ತುಂಬ ಜನಕ್ಕೆ ಭಯ ಪಟ್ಟಿರೋದು ಅಂತ ಗಮನಕ್ಕೆ ಬಂದಿರೋದ್ರಿಂದಾನೇ ಇದೇ ಭಾನುವಾರ ಸಂಜೆ 6 ಗಂಟೆಯಿಂದ 8 ಗಂಟೆಗೆ ಒಂದು ವಿಶೇಷವಾದ ಕಾರ್ಯಾಗಾರವನ್ನು ಆಯೋಜಿಸ್ತಾ ಇದ್ದೀವಿ. ಕೆಟ್ಟ ಅಥವಾ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಬಿಕಾಸ್ ನಮ್ಮ ಒಳಗಡೆ ಅಂತರ್ಶಕ್ತಿ, ದೈವಿ ಶಕ್ತಿ ಎಲ್ಲ ಇದೆ ಅಂತ ಆದಮೇಲೆ ದೇವರ ಒಂದು ಇಡೀ ಬ್ರಹ್ಮಾಂಡದ ಒಂದು ಕಂಟ್ರೋಲರ್ ಆ ಥರ ಆಗಿದ್ದಾರೆ ಅಂದಮೇಲೆ ಮತ್ತು ನಾವು ಯಾಕೆ ಈ ಒಂದು ಸಣ್ಣ ಪುಟ್ಟ ಎನರ್ಜೀಸ್ಗೆ ಇಷ್ಟೊಂದು ಭಯಪಟ್ಟು ಅದೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅದರಿಂದ ನಾವು ಡಿಸ್ಟರ್ಬ್ ಆಗಬೇಕು? ಹಾಗಾದರೆ ಇದನ್ನು ನಿಭಾಯಿಸೋದು ಹೇಗೆ? ಇದ್ರ ಇನ್ಫ್ಲುಯೆನ್ಸಸ್ಸಿಂದ, ನೆಗೆಟಿವ್ ಇನ್ಫ್ಲುಯೆನ್ಸಸ್ಸಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ನಮ್ಮ ಮೈಂಡ್ ಯಾವ ಥರ ಪ್ರಿಪೇರ್ ಆಗಬೇಕು? ಇದೆಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿರುವಂಥ ಒಂದು ವರ್ಕ್ಶಾಪ್ ಇದಾಗಿರುತ್ತೆ. ಇದರ ಡೀಟೇಲ್ಸ್, ಇದನ್ನು ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ಡೀಟೇಲ್ಸ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆಸಕ್ತಿ ಇದ್ದರೆ ನೀವು ಜಾಯ್ನ್ ಆಗಬಹುದು. ಮತ್ತು ಯಾರೆಲ್ಲ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದೀರಾ ಮತ್ತು ಯಾರಿಗೆ ಸ್ವಯಂ ಚಿಕಿತ್ಸೆ ಬಗ್ಗೆ ಆಸಕ್ತಿ ಇದೆ ಅವರು ಭಾನುವಾರನೇ ಬೆಳಗ್ಗೆ, ಇದೇ ಭಾನುವಾರ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನದವರೆಗೂ ಸುಮಾರು 2 ಗಂಟೆವರೆಗೂ ಧನಾತ್ಮಕ ಶಕ್ತಿ ಅಥವಾ ಸ್ವಯಂ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಕಾರ್ಯಾಗಾರ ಇರುತ್ತೆ, ಅದನ್ನು ಅಟೆಂಡ್ ಮಾಡಬಹುದು. ಇಲ್ಲಿ ಒಂದು ವಿಷಯ ನೀವು ಗಮನಿಸಬೇಕು, ನಮ್ಮ ಡ್ರಗ್ಲೆಸ್ ಥೆರಪಿಯ ಬೇರೆ ಬೇರೆ ಚಿಕಿತ್ಸೆಗಳು ಲೈವ್ ಆಗಿ ಝೂಮಲ್ಲಿ ನಡೆಯುತ್ತೆ. ಬಟ್ ಸ್ವಯಂ ಚಿಕಿತ್ಸೆಗೆ ತುಂಬ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಮತ್ತೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅದೊಂದು ತುಂಬ ಲಾಂಗ್ ಕಂಟೆಂಟ್ ಇರುವಂಥ ಸಬ್ಜೆಕ್ಟ್, 3 hours ಇರೋದ್ರಿಂದ ಇದನ್ನು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತೀವಿ. ಬೆಳಗ್ಗೆ ವರ್ಕ್ಶಾಪ್ ಇರುತ್ತಲ್ಲ ಪಾಸಿಟಿವ್ ಎನರ್ಜಿದು. ಇನ್ನು ಈ ಕೆಟ್ಟ ಶಕ್ತಿ, ನಕಾರಾತ್ಮಕ ಶಕ್ತಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಾಗಾರ ಝೂಮಲ್ಲಿ ಲೈವ್ ಆಗಿ ಸ್ಟ್ರೀಮ್ ಆಗುತ್ತೆ. ಓಕೆ, ಸೊ 2 ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಆಸಕ್ತಿ ಇದ್ದವರು ಯಾವ ಸಬ್ಜೆಕ್ಟ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಉಪಯೋಗಕರ ಅನಿಸುತ್ತೆ ಎನ್ರೋಲ್ ಮಾಡ್ಕೊಳ್ಬೋದು. ಈಗ ಇದೇ ಒಂದು ಕಂಟೆಂಟ್ ಇಂಗ್ಲೀಷಲ್ಲಿ ಮೆಡಿಟೇಷನ್ ಮಾಡೋಣ. ಸೊ ಮೆಡಿಟೇಟ್ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ನಿಮ್ಮ ಹಸ್ತಗಳನ್ನು ಧ್ಯಾನ ಮುದ್ರೆಯಲ್ಲಿ ತೊಡೆ ಮೇಲೆ ಇಡಿಸ್ಕೊಂಡು ಅಥವಾ ಲಾಕ್ ಮಾಡಿಕೊಂಡು ಆರಾಮಾಗ ಪ್ರಾಸೆಸ್ನ ಎಂಜಾಯ್ ಮಾಡಿ. ನೀವು ಲಿಸ್ಟ್ ಮಾಡೋದ್ರ ಬಗ್ಗೆ ಭಯ ಬೇಡ. ನೀವು ತುಂಬ ಕ್ಲಿಯರಾಗಿ ಯೂನಿವರ್ಸಿಗೆ ಇದು ನನಗೆ ಮುಖ್ಯ, ಈ ಜನ್ಮದಲ್ಲಿ ಈ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸೋಕ್ಕೆ, ಮುಂದೆ ಹೋಗೋಕ್ಕೆ, ಆ್ಯಂಡ್ ಎಲ್ಲ ಗೋಲ್ಸು ಅಲ್ಟಿಮೇಟ್ಲಿ ನಿಮ್ಮಲ್ಲಿರೋ ಒಂದು ಸ್ಪಿರಿಚುವಲ್ ಎಸೆನ್ಸನ್ನು ಹೆಚ್ಚು ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇರೋದ್ರಿಂದ ಯೂನಿವರ್ಸಿಗೆ ಆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಈಗ ವಿತ್ ಬಿಲೀಫ್ ಅದಕ್ಕೆ ನೀವು ಸರೆಂಡರ್ ಆಗಬೇಕಷ್ಟೆ. ಸೊ ಟೆಕ್ನಿಕಲ್ ಟೀಮ್ ಇಂಗ್ಲೀಷ್ನಲ್ಲಿ ಮತ್ತೆ ಈ ಬ್ಲೆಸ್ಸಿಂಗ್ ಮೆಡಿಟೇಷನ್ ಪ್ಲೇ ಮಾಡಿ ಪ್ಲೀಸ್. Welcome to New Moon Meditation. If you're joining this meditation for the first time, here is a small brief of what we will be doing for the next 15 minutes. Every individual, irrespective of their gender, has divinity in them which is powerful enough to wish good and bless others, just like a mother blesses her child to achieve greater success and well-being. By the grace of God Most High of the universe and the divine energy within us, let us now pray that everyone is blessed with the awareness and ability to adopt to the changes that are required to manifest our desires. Before moving on to the meditation, let us think of our 5 major positive desires that we wish to manifest. You may now even choose to write them down for better clarity. Sit
in a comfortable position and gently close your eyes. Breathe in deeply, filling yourself with deep relaxation. And breathe out, releasing all your stress, tension, and worries. With deep inhalations and exhalations, let us all center and align ourselves to the one most common purpose that we all have come together for. Let us affirm together we are here to help each other's soul evolve by being a channel of compassionate divine energy that blesses everyone with unconditional love, just like a mother. The goals that we desire to manifest are unreal, the soul's longing to empower, learn, and unlearn in the process of achieving the goals. Visualize divine motherly feminine energy filling our hearts and spreading all across our body and deep into our aura. Now slowly shift your hands to the blessing posture in order to direct this compassionate energy to everyone. Let us now bless each other from the bottom of our hearts with unconditional love. May we all be blessed with unconditional love and compassion to become a channel of loving, blessing energy. May we all be blessed with deeper realization that the growth and success is in the process of manifesting the goal. May we all be blessed with the ability to enjoy the process of manifesting our desires. May we all be blessed with strength and courage to let go of any resistance and develop acceptance towards the challenges that might show up in the process. May we all be blessed with the willpower and perseverance to endure the challenges that cross our paths in this journey. May we all be blessed with awareness and elevated consciousness required to achieve them. May we all be blessed with intuition and knowledge to understand the mental, emotional, and behavioral changes that we are required to inculcate in the process. Now, visualize all the beautiful souls holding hands together and allowing this divine energy to circulate among all of us. Imagine this divine motherly energy recalibrating every single cell and every atom of our being with all the positivity, inner strength, and blessings received to be able to live a life full of happiness and joy as we work towards manifesting our goals. Let us now slowly come out of this beautiful meditation with the sense of deep gratitude to the universe for bestowing upon us such divine grace through blessings. Thank you. ವಾವ್, ಸೋ ಬ್ಯೂಟಿಫುಲ್. ಯಾರೆಲ್ಲ ಸ್ವಯಂ ಪ್ರೀತಿ
ಪ್ರತಿನಿತ್ಯ ಲೈವ್ ಆಗಿ ನಮ್ಮ ಜೊತೆ ಧ್ಯಾನ ಮಾಡುವಂಥ ಶಿಬಿರದಲ್ಲಿದ್ದೀರಾ. ಈಗಂತೂ ಇಮೋಷನ್ಸ್ಗೆ ಸಂಬಂಧಪಟ್ಟ ವಿಶೇಷವಾದ ಟಾಪಿಕ್ನ ನಾವು ಆಯ್ಕೆ ಮಾಡಿದ್ದೀವಿ ಈ ವಾರ. ನಿಮ್ಮನ್ನೆಲ್ಲ ನಾನು ನಾಳೆ ಬೆಳಗ್ಗೆ ಸಿಗ್ತೇನೆ. ಆ್ಯಂಡ್ ಯಾರೆಲ್ಲ ನಕಾರಾತ್ಮಕ ಅಥವಾ ಕೆಟ್ಟ ಶಕ್ತಿಯ ಕಾರ್ಯಾಗಾರದಲ್ಲಿ ಎನ್ರೋಲ್ ಆಗ್ತೀರಾ ಭಾನುವಾರ ಸಂಜೆ, ಮತ್ತು ಸ್ವಯಂ ಚಿಕಿತ್ಸೆ ಅಥವಾ ಟಚ್ ಹೀಲಿಂಗ್ ಪ್ರಕೃತಿಯ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಂಗಾಂಗಗಳನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳುವಂಥ ಚಿಕಿತ್ಸೆ ಕಲಿಯಕ್ಕೆ ಇಷ್ಟಪಡ್ತೀರಾ, ಅವ್ರಿಗೆಲ್ಲ ನಾನು ಬೆಳಗ್ಗೆ ಸಿಗ್ತೀನಿ ಭಾನುವಾರ. ಥ್ಯಾಂಕ್ ಯು ಸೋ ಮಚ್. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಧ್ಯಾನ ಶಿಬಿರ ಉಚಿತವಾಗಿರುತ್ತೆ. ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ, ಅವರು ಕೂಡ ಇದರ ಲಾಭವನ್ನು ಪಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಹಲವಾರು ಮಾಹಿತಿ ಔಷಧ ರಹಿತ ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ಬೇಕು, ಧ್ಯಾನದ ಬಗ್ಗೆ, ಸ್ವಯಂ ಚಿಕಿತ್ಸೆ ಬಗ್ಗೆ, ಡ್ರಗ್ಲೆಸ್ ಥೆರಪಿಯ ಬಗ್ಗೆ ಅಂತಾದರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ಆ್ಯಕ್ಟಿವ್ ಆಗಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.